ಹಲೋ ಹಾಯ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಕನ್ನಡದ ಕುವರ ಹೊಳಬಸಮ್ಮನ ನಮಸ್ಕಾರಗಳು. ಇಂದು ಪಂಚತಂತ್ರದ ಮುಂದಿನ ಭಾಗವನ್ನು ಇವತ್ತು ಪ್ರಾರಂಭಿಸೋಣ. ಎಲ್ಲವೂ ವಿಧಿಯ ಅನುಸಾರವೇ ನಡೆಯುವುದೇ? ನಮ್ಮ ಸ್ಥಿತಿಯನ್ನು ಬದಲಾಯಿಸಲು ನಮ್ಮ ಪ್ರಯತ್ನ ಏನೂ ಇಲ್ಲವೇ? ನಮಗೆ ಬೇಕಾದ್ದನ್ನು ಪಡೆಯಲು ನಾವು ಮನುಷ್ಯ ಪ್ರಯತ್ನ ಮಾಡಲೇಬೇಕು. ಕಾಡಿನ ರಾಜನಾದರೂ ಸಿಂಹವು ಗುಹೆಯೊಳಗೆ ಮಲಗಿಯೇ ಇದ್ದರೆ ಅದಕ್ಕೆ ಮಿಕ್ಕ ದೊರೆಯುವುದೇ? ಹೊರಬಂದು ಬೇಟೆಯಾಡಿದರೆ ತಾನೇ ಅದು ದೊರೆಯುವುದು. ಮಿಕ್ಕವು ಜಿಂಕೆಯೋ ಮೊಲವೋ ಎಂಬುದು ವಿಧಿ ನಿರ್ಣಯ. ಆದ್ದರಿಂದ ವಿಧಿ ಮತ್ತು ಮನುಷ್ಯ ಪ್ರಯತ್ನ ಜೊತೆಯಲ್ಲೇ ಸಾಗುವಂಥದ್ದು. ಹೀಗೆ ಯೋಚಿಸಿ ಅವನು ರಾಜ್ಯದಲ್ಲಿ ಅನೇಕ ವಿದ್ವಾಂಸರನ್ನು ಕರೆಸಿ ತನ್ನ ಮಕ್ಕಳಿಗೆ ಬುದ್ಧಿವಂತಿಕೆಯನ್ನು ಹೇಗೆ ಕಲಿಸುವುದು ಸಾಧ್ಯ ಎಂದು ಅವರನ್ನು ಪ್ರಶ್ನಿಸಿದ. ಅವರಲ್ಲಿ ವಿಷ್ಣು ಶರ್ಮನೂ ಇದ್ದ. ಅವನು ಪ್ರಚಂಡ ಬುದ್ಧಿಶಾಲಿಯಾಗಿದ್ದ. ದೇವತೆಗಳ ಗುರು ಬೃಹಸ್ಪತಿಯಂತೆ ಬಹು ಜ್ಞಾನವುಳ್ಳವನಾಗಿದ್ದ. 5 ತಂತ್ರಗಳ ಮೂಲಕ ರಾಜಕುಮಾರಿಗೆ ಬುದ್ಧಿವಂತಿಕೆಯನ್ನು ರಾಜನೀತಿಯನ್ನು ಕಲಿಸುವುದಾಗಿ ಅವನು ಮುಂದೆ ಬಂದ. ರಾಜನಿಗೆ ಬಹಳ ಸಂತೋಷವಾಯಿತು. ತನ್ನ ಅದೃಷ್ಟಕ್ಕೆ ಪಾರವೇ ಇಲ್ಲ ಎಂದೆನಿಸಿತು. ಅವನು ತನ್ನ ಮಕ್ಕಳನ್ನು ವಿಷ್ಣು ಶರ್ಮನ ಗುರುಕುಲಕ್ಕೆ ಕಳುಹಿಸಿಕೊಟ್ಟ.